ದುರ್ಗಾ ಪರಮೇಶ್ವರಿ ದೇವಸ್ಥಾನವನ್ನ ಟಾರ್ಗೆಟ್ ಮಾಡಿಕೊಂಡು ಅಲ್ಲಿ ಬಾಂಬ್ ಸ್ಫೋಟ ಮಾಡಬೇಕು ಅಂತ ಅಂದ್ಕೊಂಡಂತಹ ವ್ಯಕ್ತಿ ಕುಕ್ಕರ್ನಲ್ಲಿ ಬಾಂಬ್ ಅನ್ನ ತಗೊಂಡು ಹೋಗ್ತಾ ಇದ್ದ. ಅದು ಬ್ಲಾಸ್ಟ್ ಆಯ್ತು. ಆ ವ್ಯಕ್ತಿನೇ ತಂದೂರಿ ಆದ. ಆ ವ್ಯಕ್ತಿಯ ಹೆಸರು ಶಾರಿಕ್ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಈಗ ಪರಪ್ಪನಗ್ರಹಾರ ಜೈಲಲ್ಲಿರುವಂತಹ ಉಗ್ರ ಶಾರಿಕ್ನ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಶಂಕಿತ ಉಗ್ರಾತ ಜೈಲಲ್ಲಿ ಇಡಿ ಅಧಿಕಾರಿಗಳಿಂದ ವಿಚಾರಣೆ ಆಗ್ತಾ ಇದೆ. ಆರೋಪಿಗಳಿಗೆ ಅಕ್ರಮ ಹಣ ಸಂದಾಯದ ಬಗ್ಗೆ ತನಿಖೆಯನ್ನ ಮಾಡಲಾಗ್ತಾ ಇದೆ. ಕೆಲ ಮುಸ್ಲಿಂ ದೇಶಗಳಿಂದ ಹಣ ಸಂದಾಯ ಆಗಿದ್ದ ಮಾಹಿತಿ ಇಡಿ ಅಧಿಕಾರಿಗಳಿಗೆ ಸಿಕ್ಕಿದೆ. ಎನ್ಐಎ ಮತ್ತು ಇಡಿ ಆ ಫಂಡಿಂಗ್ ವಿಚಾರದಲ್ಲಿ ಬಹಳ ಪ್ರಮುಖ ವಿಚಾರಗಳನ್ನು ಈತನಿಂದ ಬಾಯ್ಬಿಡಿಸೋ ಕೆಲಸವನ್ನು ಮಾಡಿದೆ. ಕೋರ್ಟ್ನಿಂದ ಅನುಮತಿ ಪಡೆದು ಜೈಲಲ್ಲಿರುವಂತಹ ಶಂಕಿತ ಉಗ್ರನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಐಎಸ್ಎಸ್ನ ಮಾಡ್ಯೂಲ್ನ ಇಲ್ಲಿ ಪ್ರಯೋಗ ಮಾಡಿದ್ದ ಆ ವ್ಯಕ್ತಿ ಬಾಂಬ್ ಸ್ಫೋಟ ಮಾಡೋದಕ್ಕೆ ಹೋಗಿ ಅವನೇ ತಂದೂರಿ ಆದ. ಅದು ಬೇರೆ ವಿಷಯ. ಬಟ್ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಈಗ ಹಣ ಸಂದಾಯದ ವಿಚಾರದಲ್ಲಿ ಯಾವ್ಯಾವ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ? ಸಾಮಾನ್ಯವಾಗಿ ಇಂಥ ಕೇಸ್ನಲ್ಲಿ ಸ್ಟಾರ್ಟಿಂಗ್ನಲ್ಲೇ ಕಂಪ್ಲೀಟಾಗಿ ಅದನ್ನು ಗ್ರಿಲ್ ಮಾಡಿ ನಂತರ ಜೈಲಿಗೆ ಕಳಿಸ್ತಾರೆ. ಈಗ ಜೈಲಲ್ಲಿರೋ ವ್ಯಕ್ತಿಯನ್ನೇ ಮತ್ತೆ ಇಡಿ ಮತ್ತು ಎನ್ಐಎ ಫಂಡಿಂಗ್ ವಿಚಾರದಲ್ಲಿ ತನಿಖೆ ಮಾಡ್ತಿದೆ ಅಂದರೆ ಅವ್ರಿಗೆ ಯಾವುದೋ ಬೇರೆ ಸುಳಿವುಗಳು ಸಿಕ್ಕಿರುತ್ತೆ. ಏನು ಸುಳಿವು, ಏನೇನು ಅನುಮಾನ ಇತ್ತು, ಯಾವ ರೀತಿ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ? ಮಮತಾ, ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ನ ಸ್ಫೋಟದ ರೂವಾರಿ ಮೊಹಮ್ಮದ್ ಶಾರಿಕ್ ಆತನನ್ನು ಜೈಲಿನಲ್ಲಿ ಎನ್ಐಎ ಅಧಿಕಾರಿಗಳ ಜೊತೆಗೆ ಇಡಿ ಅಧಿಕಾರಿಗಳು ಕೂಡ ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಆರಂಭದಲ್ಲಿ ಎನ್ಐಎ ಅಧಿಕಾರಿಗಳು ಈ ಪ್ರಕರಣದಲ್ಲಿ ಆತನನ್ನು ಸಂಪೂರ್ಣವಾಗಿ ವಿಚಾರಣೆಗೆ ಒಳಪಡಿಸಿ ಅರೆಸ್ಟ್ ಮಾಡಿ ಅದಾದ ಬಳಿಕ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದರು. ಆ ಚಾರ್ಜ್ ಶೀಟ್ನ ಸಲ್ಲಿಕೆ ಮಾಡಿದಂತಹ ಸಂದರ್ಭದಲ್ಲಿ ಈತನಿಗೆ ವಿದೇಶದಿಂದ ಒಂದಷ್ಟು ಫಂಡ್ಗಳು ಬಂದಿದ್ದಾವೆ, ಅಕ್ರಮ ಹಣ ವರ್ಗಾವಣೆಯಾಗಿದೆ ಅನ್ನೋ ಮಾಹಿತಿಯ ಆಧಾರದ ಮೇಲೆ ಇಡಿ ಕೂಡ ಜೊತೆಯಾಗಿ ಪ್ರಕರಣವನ್ನು ತನಿಖೆ ನಡೆಸಿ ಅದರ ಆಧಾರದ ಮೇಲೆ ಇಡಿ ವಿಚಾರಣೆಯಲ್ಲಿ ಬಹುಮುಖ್ಯ ಅಂಶಗಳು ಕೂಡ ಹೊರಗಡೆ ಬಂದಿದ್ವು. ಈತ ಕೇವಲ ಮಂಗಳೂರಿನ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಲ್ಲದೆ ಧರ್ಮಸ್ಥಳದ ಮಂಜುನಾಥ ದೇವಸ್ಥಾನದ ಮುಂಭಾಗದಲ್ಲಿಯೂ ಕೂಡ ಈತ ಸ್ಫೋಟವನ್ನು ನಡೆಸೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದ. ಆ ವಿಚಾರವನ್ನು ಸಹ ಇಡಿ ಬಯಲಿಗೆ ಎಳೆದಿತ್ತು. ಅದ್ರ ಜೊತೆಗೆ ಬೆಂಗಳೂರು, ಮೈಸೂರು, ಅದಲ್ಲದೆ ತಮಿಳುನಾಡು, ಕೇರಳ ಈ ತರಹದ ಧಾರ್ಮಿಕ ಕೇಂದ್ರಗಳು ಎಲ್ಲಿದ್ದಾವೆ ಅಂಥ ಕಡೆ ಟಾರ್ಗೆಟನ್ನು ಮಾಡಿಕೊಂಡು ಕುಕ್ಕರ್ ಬಾಂಬ್ ಬ್ಲಾಸ್ಟನ್ನು ಮಾಡಬೇಕು ಅನ್ನೋದು ಈ ತಂಡದ ಪ್ಲಾನ್ ಆಗಿತ್ತು. ಹೀಗಾಗಿಯೇ ಈತನಿಗೆ ಹಲವಾರು ಕಡೆಯಿಂದ ಫಂಡ್ಗಳು ಬಂದಿತ್ತು. ಇದೇ ವಿಚಾರವಾಗಿ ಇಡಿ ತನಿಖೆಯನ್ನು ಕೈಗೊಂಡು ಈತನಿಗೆ ಎಲ್ಲೆಲ್ಲಿಂದ ಫಂಡ್ ಬಂದಿದೆ, ಈತನ ತಂಡದ ಸದಸ್ಯರು ಯಾರು, ಈ ಎಲ್ಲವನ್ನ ಕೂಡ ಒಂದಷ್ಟು ಮಾಹಿತಿಯನ್ನು ತೆಗೆದು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡುವ ಕೆಲಸವನ್ನು ಮಾಡಲಾಯಿತು. ಇದೀಗ ಮಧ್ಯಂತರ ಚಾರ್ಜ್ ಶೀಟನ್ನು ಇಡಿ ಸಲ್ಲಿಕೆ ಮಾಡಿದೆ. ಮುಂದುವರೆದ ತನಿಖೆಯ ಭಾಗವಾಗಿ ಮತ್ತೆ ಇದೀಗ ಶಾರಿಕ್ನನ್ನು ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನು ಅಧಿಕಾರಿಗಳು ಮಾಡ್ತಿದ್ದಾರೆ. ಮಮತಾ.